ನಮಸ್ತೆ, ನಾವು ಮಂಗಳೂರು ಸಿರಾಕಿನಿಂದ ಮಾತಾಡ್ತಾ ಇದೀವಿ. ಈಗ ನಮ್ಮ ಮುಂದೆ 15 ದಿನಗಳ ಕಾಲ ನಮ್ಮ ಸಿರಾಕಿನ ಫ್ರೀ ಥೆರಪಿ ಮಾಡ್ತಾ ಬರುವಂತಹ ಜಯಶ್ರೀ ಅಮ್ಮ ಇದ್ದಾರೆ. ಸೊ ಹತ್ರ ಕೇಳ್ತಾ ಬರೋ ಹಾಗೆ ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಹೇಳಿ. ನಮಸ್ತೆ ಅಮ್ಮ. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಾ? ಬೋಳಾರದಿಂದ. ಓಕೆ, ಎಷ್ಟು ಟೈಮ್ ಇಂದ ನಮ್ಮ ಸಿರಾಕಿನ ಫ್ರೀ ಥೆರಪಿ ಮಾಡ್ತಾ ಬರ್ತಾ ಇದ್ದೀರಾ? 15 ದಿವಸದಿಂದ. 15 ದಿವಸದಿಂದ ನಮ್ಮ ಸಿರಾಕಿನ ಫ್ರೀ ಥೆರಪಿ ಮಾಡ್ತಾ ಬರ್ತಾ ಇದ್ದೀರಾ. ಈ ನಮ್ಮ ಸಿರಾಕಿರ್ ಬರುವ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡು ಬಂದ್ರಿ? ನನಗೆ ಮೇಯ್ನ್ ಆಗಿ ನಿದ್ದೆ ಬರ್ತಾ ಇರಲಿಲ್ಲ, ಮತ್ತೆ ಮೈಕೈ ಎಲ್ಲ ತುಂಬ ನೋವು, ಗಂಟು ನೋವು, ಮತ್ತೆ ಕಾಲಲ್ಲಿ ನಮ್ನೆಸ್, ಬೆರಳನ್ನು ಮುಟ್ಲಿಕ್ಕೆ ಆಗ್ತದೆ ಅಷ್ಟು ನೋವಿತ್ತು ಕಾಲಿನ ಬೆರಳುಗಳೆಲ್ಲ. ಅದು ಮತ್ತೆ ಕಾನ್ಸ್ಟಿಪೇಷನ್ ಇತ್ತು, ಡೈಜೆಷನ್ ಪ್ರಾಬ್ಲಮ್ ಇತ್ತು, ಹಸಿವಾಗ್ತಾ ಇರಲಿಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಅದೆಲ್ಲ ಇತ್ತು ತುಂಬ. ಓಕೆ ಅಮ್ಮ, ಒಂದು ನಿದ್ದೆ ಸಮಸ್ಯೆ ಅನ್ನುವಂಥದ್ದು ಎಷ್ಟು ಟೈಮ್ ಇಂದ ಫೇಸ್ ಮಾಡ್ತಾ ಇದ್ದೀರಾ? ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ, ನನಗೆ ಒಂದು 25-30 ವರ್ಷ ತನಕ ಆಗ್ಬೋದು ನಾನು ಸರಿಯಾಗಿ ನಿದ್ದೆ ಮಾಡಿದೆ. 25 ವರ್ಷದಿಂದ ಈ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೆ. ನಾನು ಮಾತ್ರೆ ಕೂಡ ತಗೊಂಡಿದ್ದೇನೆ, ಮಾತ್ರೆ ತಗೊಂಡ್ರೆ ಸಹ ನನಗೆ ಅದರಿಂದ ಏನು ಎಫೆಕ್ಟ್ ಆಗಲಿಲ್ಲ. ಮತ್ತೆ ನಾನು ಒಂದು ಬಿಟ್ಟು ನಿದ್ದೆ ಮಾಡುವುದೇ ನನಗೆ ಒಂದು ಸಮಸ್ಯೆ ಆಗಿತ್ತು. ಎಲ್ಲರೂ ಮಲಗಿದಾಗ ನಾನು ಕೂತ್ಕೊಂಡಿರ್ತಿದ್ದೆ, ಹೊರಳಾಡಿ ಮೈಕೈ ಎಲ್ಲ ನೋವಾಗ್ತಾ ಇತ್ತು ನನಗೆ, ಆದರೆ ನಿದ್ದೆ ಬರ್ತಾ ಇತ್ತು. ಬೆಳಿಗ್ಗೆ ತನಕ ಕೂಡ ಕೂತ್ಕೊಂಡಿರುವಂತ ದಿನ ಕೂಡ ಇದೆ. ಹಾಗೆ ನಮ್ಮ ಈ ಒಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅನ್ನುವಂಥದ್ದು ಎಷ್ಟು ಟೈಮ್ ಇಂದ ಫೇಸ್ ಮಾಡ್ತಾ ಇದ್ದೀರಾ? ಕಾನ್ಸ್ಟಿಪೇಷನ್ ನನಗೆ ತುಂಬಾ ಸಮಯದಿಂದ ಇತ್ತು, ಅಂದ್ರೆ ನನಗೆ ಡೈಜೆಷನ್ ಆಗ್ತಾ ಇರಲಿಲ್ಲ ಅದು ಸರಿಯಾಗಿ. ಅದರಿಂದಾಗಿ ನಾನು ಊಟ ತಿಂಡಿ ಸಹ ಅಷ್ಟೊಂದು ಸೇರ್ತಾ ಇರಲಿಲ್ಲ. ಮೋಷನ್ ಹೋಗೋದಿದ್ರೆ ನಮ್ಗೆ ಒಟ್ಟಿಗೆ ಏನು ಬೇಡ ಅಂತ ಆಗ್ತದಲ್ಲ, ಹಾಗೆ ಅದಕ್ಕೆ ನಾನು ಕ್ಯಾಸ್ಟರ್ ಆಯಿಲ್ ಅನ್ನು ಯೂಸ್ ಮಾಡ್ತಾ ಇದ್ದೆ. ನನಗೆ ಯಾವಾಗ ವಾರಕ್ಕೊಂದ್ಸಲ ಹಾಗೆ ಅದು ನಂದು ಇದಾಗಲಿ ಅಂತೇಳಿ. ಈಗ ನಾನೊಂದು ಕಾನ್ಸ್ಟಿಪೇಷನ್ ತುಂಬ ಕಡಿಮೆ ಆಗಿದೆ, ತುಂಬಾನೇ ಡೈಲಿ ಆಗಿದೆ. ಡೈಲಿ ಆಗಿ ಈಗ ನನಗೆ ಇದೆಲ್ಲ ಸರಿಯಾಗಿ ಆಗ್ತಾ ಉಂಟು. ಸೊ ಇಷ್ಟೆಲ್ಲ ಈ ಒಂದು ಪ್ರಾಬ್ಲಮ್ಸ್ ಇಟ್ಕೊಂಡು ತುಂಬಾನೇ ಸಫರ್ ಆಗಿದ್ದೀರಾ. ಈ ಒಂದು ಸಿರಾಕಿರ್ ಸಂಸ್ಥೆಗೆ ಬಂದು ಯಾವ ರೀತಿ ಬದಲಾವಣೆ ಆಗಿದೆ ಅಮ್ಮ? ಮೊದಲಾಗಿ ನನಗೆ ನಿದ್ದೆ ಅಂದ್ರೆ ಒಂದು 4-5 ದಿವಸದ ಥೆರಪಿ ತಗೊಂಡ ನಂತರ ನನಗೆ ಸ್ವಲ್ಪ ನಿದ್ದೆದು ಕಡಿಮೆ ಆಗ್ತಾ ಉಂಟು, ನಿದ್ದೆ ಬರ್ತಾ ಇತ್ತು. ಈಗ ನನಗೆ ದಿನಕ್ಕೆ 5-6 ಗಂಟೆ ತನಕ ನಿದ್ರೆ ಬರ್ತದೆ. ಮತ್ತೆ ಬೆಳಗ್ಗೆ ಏಳುವಾಗ ಉಲ್ಲಾಸ ಇರ್ತದೆ, ಸುಸ್ತಿ ಇರುವುದಿಲ್ಲ, ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ. ಒಂದು ಆಯಾಸ ಅಂತಿಲ್ಲ. ಮುಂಚೆ ನನಗೆ ಸ್ವಲ್ಪ ಕೆಲಸ ಮಾಡಿದ್ರೆ ಆಯಾಸ ಆಗ್ತದೆ, ನಿದ್ದೆ ಇರೋದೆ ನಮಗೆ ತುಂಬಾ ಕಿರಿಕಿರಿ ಅನ್ನಿಸ್ತಾ ಇತ್ತು. ಈಗ ಅದೆಲ್ಲ ಕಡಿಮೆ ಆಗಿದೆ, ತುಂಬಾನೇ ಕಡಿಮೆ ಆಗಿದೆ. ಸೊ ಇವಾಗ ಹೇಗೆ ಅನ್ಸುತ್ತೆ ನಿಮ್ಗೆ ಒಂದು ಸಿರಾಕಿರ್ ಬಂದ ತಕ್ಷಣ ಹೇಗೆ ಅನ್ಸುತ್ತೆ? ತುಂಬ ಖುಷಿ ಆಗ್ತದೆ. ಇಲ್ಲಿದ್ದು ಪರಿಸರ, ನೀವು ಇಲ್ಲಿ ನಮ್ಮನ್ನೆಲ್ಲ ನೀವು ನೋಡ್ಕೊಳ್ಳುವ ರೀತಿ ಅದೆಲ್ಲ ನಮಗೆ ತುಂಬ ಇಷ್ಟ ಆಗಿದೆ. ಇಲ್ಲಿ ಸಣ್ಣ ಸಣ್ಣ ಫಂಕ್ಷನ್ಗಳನ್ನು ಮಾಡೋದು, ಅದರಲ್ಲೆಲ್ಲರೂ ಎಂಜಾಯ್ ಮಾಡೋದು ತುಂಬ ಖುಷಿ ಆಗ್ತದೆ. ಮನೆಯಲ್ಲಿದ್ದರೆ ನಾವು ಸುಮ್ಮನೆ ಕೂತ್ಕೊಂಡಿರ್ಬೇಕು, ಇಲ್ಲಿ ಬಂದು ನಮಗೆ ತುಂಬ ಮನಸ್ಸಿಗೆ ಸಹ ತುಂಬ ಉಲ್ಲಾಸ ಆಗಿದೆ. ಮತ್ತು ನನಗೆ ಕಾಲು ನೋವಿತ್ತು. ಕಾಲಂದರೆ ನನಗೆ ರೊಮೆಟೆಡ್ ಆರ್ಥ್ರೈಟಿಸ್ ಇದ್ದ ಕಾರಣ ನನಗೆ ಕಾಲಿನ ಬೆರಳುಗಳಲ್ಲಿ ತುಂಬ ನೋವು, ಬೆರಳೆಲ್ಲ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ, ನಮ್ನೆಸ್ ಥರ ಒಂಥರ ಅದೆಲ್ಲ ಜುಮ್ ಅಂತ ಅದೆಲ್ಲ ಕಡಿಮೆ ಆಗಿದೆ ನನಗೆ. ಮತ್ತು ಕಾಲಿನ ಆ್ಯಂಕಲಲ್ಲಿ ತುಂಬ ಬಾವು ಬರ್ತಾ ಇತ್ತು. ಬೆಳಗಿನ ಸಂಜೆವರೆಗೆ ನಾನು ಸ್ವಲ್ಪ ಕೆಲಸ ಮಾಡಿದ್ರೆ ಸಂಜೆ ಆಗುವಾಗ ನೋವು ಇರ್ತಾ ಇತ್ತು. ಈಗ ಅದು ಕಡಿಮೆ ಆಗಿದೆ, ಫುಲ್ ಆಗಿ ಕಂಪ್ಲೀಟ್ ಆಗಿ ಕಮ್ಮಿ ಆಗಿದೆ. ಓಕೆ ಅಮ್ಮ, ನಮ್ಮ ಸಿರಾಕಿರ್ ಲೈಫ್ಗೂ ಹಾಗೇನೆ ಹಾಸ್ಪಿಟಲ್ ಲೈಫ್ಗೂ ನೀವು ಏನ್ ಹೇಳಕ್ ಇಷ್ಟ ಪಡ್ತೀರಾ? ಅಂದ್ರೆ ಏನಾದ್ರು ಹಾಸ್ಪಿಟಲ್ ಏನಾದ್ರು ಖರ್ಚು ಏನಾದ್ರು ಮಾಡಿದ್ರೆ ಈ ಒಂದು ಪ್ರಾಬ್ಲಮ್ಸ್ಗೆ? ನಾನು 7-8 ವರ್ಷದಿಂದ ನನ್ನ ರೊಮೆಟೆಡ್ ಆರ್ಥ್ರೈಟಿಸ್ಗೆ ನಾನು ಮೆಡಿಸಿನ್ ತಗೊಳ್ತಾ ಇದ್ದೆ. ಆದರೆ ನನಗೆ ಅದು 1-6 ತಿಂಗಳಾಗುವಾಗ ಕಡಿಮೆ ಆಗ್ತದೆ, ಪುನಃ ಅದ್ರ ಡೋಸೇಜ್ ಕಡಿಮೆ ಮಾಡುವಾಗ ಪುನಃ ನನಗೆ ಜಾಸ್ತಿ ಆಗ್ತಾ ಇತ್ತು. ಹೀಗೆ ನಾನು ಬೇರೆ ಡಾಕ್ಟರ್ ಕನ್ಸಲ್ಟ್ ಮಾಡಿದೆ, ಎಲ್ಲ ಕಡೆಯಲ್ಲಿ ಅದೇ ರಿಸಲ್ಟ್. ನನಗೆ ಒಮ್ಮೆ ಕಡಿಮೆ ಆಗ್ತದೆ, ಆದರೆ ಅದರಲ್ಲಿ ಅದೇ ಸ್ಟಿರಾಯ್ಡ್, ನೋವಿನ ಮಾತ್ರೆ ಅದೆಲ್ಲ ಇರ್ತಾ ಇತ್ತು. ಮತ್ತು ಅದರಿಂದ ನನಗೆ ಸೈಡ್ ಎಫೆಕ್ಟ್ ಕೂಡ ಇತ್ತು ಆ ಮಾತ್ರೆಯಿಂದಾಗಿ. ಈಗ ನನಗೆ ಇಲ್ಲಿಗೆ ಬಂದ ಮೇಲೆ ಅದೇ ನಿದ್ದೆ ಎಲ್ಲ ಬರೋದ್ರಿಂದ ನನಗೆ ತುಂಬಾನೇ ಮನಸ್ಸಿಗೆ ಖುಷಿ ಆಗ್ತಾ ಉಂಟು, ತುಂಬ ಖುಷಿ ಆಗ್ತಾ ಉಂಟು. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ಸ್. ವಾವ್, ನೋಡ್ತಾ ಬಂದ್ರಲ್ವಾ, ನಮ್ಮ ಅಮ್ಮನಿಗೆ ಈ ನಿದ್ದೆ ಸಮಸ್ಯೆ 25 ವರ್ಷಗಳ ಕಾಲ ನಿದ್ದೆ ಸಮಸ್ಯೆಯಲ್ಲಿ ಸಫರ್ ಆಗಿದ್ರು. ಹಾಗೆಯೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ಇತ್ತು. ಕೇವಲ 15 ದಿನದಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಹೇಳಿ. ಸೊ ನೀವು ಕೂಡ ಇಂತಹ ಬೇರೆ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರೆ ನಮ್ಮ ಮಂಗಳೂರು ಸಿರಾಕಿರ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.